ಹೇ ಅಪ್ಕಮಿಂಗ್ ಟಾಪರ್ಸ್ ನೀವೆಲ್ಲರಿಗೂ ವೆಲ್ಕಮ್ ಮಾಡತ್ತೇನೆ ಎಸ್ ಎಸ್ ಎಲ್ ಸಿ ಸ್ಟಡಿ ಸ್ಕಾಡ್ ಬೈ ಎಚ್ ಪ್ರತೀಕ. ಇವತ್ತು ನಾವು ಎಂಟೈರ್ ಚಾಪ್ಟರ್ ಎಲೆಕ್ಟ್ರಿಸಿಟಿ 15 ನಿಮಿಷ ಒಳಗೆ ಎಲ್ಲ ಕವರ್ ಮಾಡೋಣ. ನಿಮ್ಮ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡೋಣ ಮತ್ತು ನಿಮಗೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾ 5 ಮಾರ್ಕ್ ಕ್ವಶನ್ ಎಲ್ಲ ಸಿಗ್ತಾವೆ ಇಲ್ಲಿ. ಮತ್ತು ನಿಮ್ಮದು ಕಾನ್ಸೆಪ್ಟ್ನ ಇವತ್ತಿಂದ ನಾನು ಮ್ಯಾರಥಾನ್ ಸ್ಟಾರ್ಟ್ ಮಾಡತ್ತೀನಿ 15 ಚಾಪ್ಟರ್ಸ್ 15 ಡೇಸ್ ಒಳಗೆ. ನಮ್ದು ಇವತ್ತು ಫಸ್ಟ್ ಕಾನ್ಸೆಪ್ಟ್ ಯಾವುದೈತೆ ಅಂದ್ರೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ನಾವು ಈ ಕರೆಂಟ್ ಈಗ ನಮ್ಮ ಮನೆ ಒಳಗಾಗಲಿ ನಮ್ಮ ಅಂಗಡಿ ಒಳಗಾಗಲಿ ನಾವೇನು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಲ್ಲ ಆ ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಅಂದ್ರೆ ಇವತ್ತು ನಾವು ತಿಳ್ಕೊಂಡು ಬರ್ರಿ. ಎಲೆಕ್ಟ್ರಿಕ್ ಕರೆಂಟ್ ಇಸ್ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಥ್ರೂ ಕಂಡಕ್ಟರ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಸಣ್ಣ ಸಣ್ಣ ಅಟಮ್ ಒಳಗೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಇರ್ತಾವೆ. ಅವ ಸಣ್ಣ ಸಣ್ಣ ಸ್ಮಾಲ್ ಚಾರ್ಜಸ್ ಇರ್ತಾವೆ. ಆ ಚಾರ್ಜಸ್ ಫ್ಲೋ ಆಗತ್ತವೆ ಹೆಂಗೆ ಕಂಡಕ್ಟರ್ ಥ್ರೂ. ಕಂಡಕ್ಟರ್ ಅಂದ್ರೆ ಒಂದು ಪಾಸ್ ಮಾಡೋದಂದ್ರೆ ಕಂಡಕ್ಟ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತೈತಿ, ಅದು ಕಂಡಕ್ಟರ್ ಅಂತಾರೆ. ಮತ್ತು ಇದ್ರ ಫಾರ್ಮುಲಾ ಐ ಇಸ್ಕ್ವಲ್ ಟು ಕ್ಯೂ ಬೈ ಟಿ. ಕ್ಯೂ ಅಂದ್ರೆ ಐ ಅಂದ್ರೆ ಕರೆಂಟ, ಕ್ಯೂ ಅಂದ್ರೆ ಚಾರ್ಜ್, ಟಿ ಅಂದ್ರೆ ಟೈಮ್. 1 ಆಂಪಿಯರ್ ಏನಂದ್ರೆ 1 ಆಂಪಿಯರ್ ಇದ್ರದ ಎಲೆಕ್ಟ್ರಿಕ್ ಕರೆಂಟದ ಯೂನಿಟ್ ಆಂಪಿಯರ್ ಬರ್ತೈತಿ. ಮತ್ತು 1 ಆಂಪಿಯರ್ ಅಂದ್ರೆ ಒನ್ ಕೂಲಮ್ ಚಾರ್ಜ್ ಫ್ಲೋಸ್ ಇನ್ 1 ಸೆಕೆಂಡ್. 1 ಕೂಲಮ್ ಚಾರ್ಜ್ ಏನೈತಲ್ಲ ಅದು 1 ಸೆಕೆಂಡ್ ಒಳಗೆ ಫ್ಲೋ ಆಕೈತಿ, ಅದಕ್ಕೆ 1 ಆಂಪಿಯರ್ ಅಂತಾರೆ. ಮತ್ತು ನಾವು ಎಕ್ಸಾಂಪಲ್ ನೋಡ್ಬೇಕಂದ್ರೆ ಅ ಬಲ್ಬ್ ಗ್ಲೋಸ್ ವೆನ್ ಎಲೆಕ್ಟ್ರಿಕ್ ಫ್ಲೋಸ್ ಥ್ರೂ ಇಟ್ಸ್ ಫಿಲಾಮೆಂಟ್ ದ್ಯಾಟ್ಸ್ ಎಲೆಕ್ಟ್ರಿಸಿಟಿ ಇನ್ ಆ್ಯಕ್ಷನ್. ಯಾವಾಗ ಒಂದು ಬಲ್ಬ್ ಹತ್ತಬೇಕಂದ್ರೆ ಕರೆಂಟ್ ಫ್ಲೋ ಆಕೈತಿ, ಅದ್ರ ಫಿಲಾಮೆಂಟ್ ಏನಿರ್ತೈತಿಲ್ಲ ಕಾಪರ್ದ ಅದ್ರೊಳಗೆ ಎಲೆಕ್ಟ್ರಿಸಿಟಿ ಫ್ಲೋ ಆಗಂತಲೇ ಅವಾಗ ನಮ್ಗೆ ಲೈಟ್ ಬಲ್ಬ್ ಚಾಲು ಆಕೈತಿ. 1 ಆಂಪಿಯರ್ ವೆನ್ 1 ಕೂಲಮ್ ಫ್ಲೋಸ್ ಇನ್ ಅ ಸೆಕೆಂಡ್. ನಾವು ಒಂದು ನೆನ್ಪಿಟ್ಕೋಬೇಕು, 1 ಆಂಪಿಯರ್ ಆಗ್ಬೇಕಂದ್ರೆ ಕರೆಂಟ್ ಫ್ಲೋ ಆಗ್ಬೇಕು 1 ಸೆಕೆಂಡ್ ಒಳಗೆ. ನೆಕ್ಸ್ಟ್ ಸೆಕೆಂಡ್ ಕಾನ್ಸೆಪ್ಟ್ ಏನೈತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ವರ್ಕ್ ಡನ್ ಟು ಮೂವ್ ಅ ಚಾರ್ಜ್. ಕೆಲಸ ಆಗಬೇಕು ಒಂದು ಚಾರ್ಜ್ನ ಮೂವ್ ಮಾಡಕ್ಕೆ. ಅಂದ್ರೆ ನಮ್ಗೆ ಎಷ್ಟು ಶಕ್ತಿ ಹತ್ತೈತಿ ಒಂದು ಚಾರ್ಜ್ನ ಮೂವ್ ಮಾಡಕ್ಕೆ, ಇಷ್ಟ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ವೋಲ್ಟೇಜ್, ಅದಕ್ಕೆ ವೋಲ್ಟೇಜ್ ಅಂತಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಾರೆ. ವರ್ಕ್ ಡನ್ ಪರ್ ಚಾರ್ಜ್ ಟು ಮೂವ್ ಬಿಟ್ವೀನ್ 2 ಪಾಯಿಂಟ್ಸ್. ನಮ್ಗೆ ಎಷ್ಟು ಕೆಲಸ ಆತಂದ್ರೆ ಎಷ್ಟು ತಾಕತ್ ಬೇಕಾಗ್ತೈತಿ ಒಂದು ಚಾರ್ಜ್ನ 2 ಪಾಯಿಂಟ್ಗಳ ಮಧ್ಯೆ ಮೂವ್ ಮಾಡ್ಸಕ್ಕಂದ್ರೆ. ಒಂದು ಚಾರ್ಜ್ ಇಲ್ಲಿ ಲೆಫ್ಟ್ ಟು ರೈಟ್ ಹೋಗ್ಬೇಕಂದ್ರೆ ಲೆಫ್ಟ್ ರೈಟ್ 2 ಚೇಂಜ್ ಅದಾವು. ಅದು ನಾವು ಈ ಕಡೆಯಿಂದ ಈ ಕಡೆ ಸೆಂಟ್ರ್ ಒಳಗೆ ಬಿಟ್ವೀನ್ ಒಳಗೆ ಏನರ ಒಂದು ಪಾಯಿಂಟ್ ಇಟ್ಟರೆ ಅದೆಷ್ಟು ಮೂವ್ ಆಕೈತೆ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಡಬ್ಲ್ಯೂ ಅಂದ್ರೆ ವರ್ಕ್ ಡನ್ ಬೈ ಚಾರ್ಜ್ ಅಂದರೆ ಎಷ್ಟು ವರ್ಕ್ ಡನ್. ಇದು ವೋಲ್ಟೇಜ್ ಫಾರ್ಮುಲಾ ಐತಿ, ಡಬ್ಲ್ಯೂ ಈಕ್ವಲ್ ಟು ಕ್ಯೂ. ವಿ ಅಂದ್ರೆ ವೋಲ್ಟೇಜ್, ಡಬ್ಲ್ಯೂ ಅಂದ್ರೆ ವರ್ಕ್ ಡನ್, ಕ್ಯೂ ಅಂದ್ರೆ ಚಾರ್ಜ್. ಯೂನಿಟ್ ಏನು ಬರ್ತೈತಿ ಅಂದ್ರೆ ಈ ಥರದ ವೋಲ್ಟ್ ಬರ್ತೈತಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯೂನಿಟ ವೋಲ್ಟ್ ಬರ್ತೈತಿ. 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೋಲ್ ಆರ್ 1 ಕೂಲಮ್. ಮತ್ತು ನಾವು ನೆನ್ಪಿಟ್ಕೋಬೇಕು ಕರೆಂಟ್ ಯಾವತ್ತು ಹೈ ಪೊಟೆನ್ಷಿಯಲ್ದಿಂದ ಲೋ ಪೊಟೆನ್ಷಿಯಲ್. ಒಂದು ಟಿಪ್ ಏನು ಹೇಳ್ಬೇಕಂದ್ರೆ ಕರೆಂಟ್ ಫ್ಲೋಸ್ ಫ್ರಮ್ ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್ಗೆ ಹೋಗ್ತೈತಿ. ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಒಳಗೆ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಳಗೆ ಏನು ನೆನ್ಪಿಟ್ಕೋಬೇಕಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ವರ್ಕ್ ಡನ್ ಟು ಮೂವ್ ಚಾರ್ಜ್. ಅಂದ್ರೆ ಬೇಸಿಕಲಿ ನಮಗೆ ಎಷ್ಟು ಪೊಟೆನ್ಷಿಯಲ್ ಬೇಕು ಒಂದು ಚಾರ್ಜನ್ನ ಮೂವ್ ಮಾಡಕ್ಕೆ, ಅಂದರೆ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಅವ್ರ ವೋಲ್ಟೇಜ್ ಅಂದ್ರೆ ನಮ್ಗೆ 2 ಪಾಯಿಂಟ್ ಮಧ್ಯೆ ಎಷ್ಟು ಪೊಟೆನ್ಷಿಯಲ್ ಬೇಕು ಚಾರ್ಜ್ ಮೂವ್ ಮಾಡಕ್ಕೆ. ಇವತ್ತು ಬೇಸಿಕಲಿ ಗೈಸ್ ನಮ್ದು ಇವತ್ತು ಥರ್ಡ್ ಕಾನ್ಸೆಪ್ಟ್ ಯಾವುದೈತೆ ಅಂದ್ರೆ ಓಮ್ಸ್ ಲಾ. ಓಮ್ಸ್ ಲಾ ನಾನು ನೋಡಿದ್ದೀನಿ ಭಾಳ ಮಂದಿ ತಪ್ಪು ಮಾಡ್ತಾರೆ ಎಕ್ಸಾಮ್ಸ್ ಒಳಗಾಗಲಿ. ಓಮ್ಸ್ ಲಾ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಕೆ ಭಾಳ ಜನ ತಪ್ಪು ಮಾಡ್ಕೋತಾರೆ. ನಾ ಬೇಸಿಕಲಿ ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಏನೈತೆ, ಕರೆಂಟ್ ಥ್ರೂ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ವೋಲ್ಟೇಜ್ ಅಕ್ರಾಸ್ ಇಟ್ ಇಫ್ ಟೆಂಪ್ರೇಚರ್ ಇಸ್ ಕಾನ್ಸ್ಟೆಂಟ್. ಅಂದ್ರೆ ಅದಕ್ಕಿಂತ ನಾವು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಮತ್ತು ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್. ಇವು 3 ರಿಲೇಷನ್ ಅದಾವೆ. ಇವ್ರು 3 ಮಧ್ಯೆ ರಿಲೇಷನ್ ಅದಾವೆ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ, ಮತ್ತು ವೋಲ್ಟೇಜ್ ಅಂದ್ರೆ 2 ಪಾಯಿಂಟ್ ಇದಾವೆ, ಪಾಯಿಂಟ್ ಮಧ್ಯೆ ಇರೋ ಡಿಫ್ರೆನ್ಸ. ಮತ್ತು ರೆಸಿಸ್ಟೆನ್ಸ್ನ ಪ್ರತಿರೋಧ, ಎಲೆಕ್ಟ್ರಿಸಿಟಿನ ಸ್ಟಾಪ್ ಮಾಡೋದು, ಅದಕ್ಕೆ ವಿರೋಧ ಮಾಡೋದಕ್ಕೆ ರೆಸಿಸ್ಟೆನ್ಸ್ ಅಂತಾರೆ. ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಐ ಆರ್ ಐತಿ. ಆರ್ ಅಂದ್ರೆ ರೆಸಿಸ್ಟೆನ್ಸ್ ಐತಿ ಮತ್ತು ಐ ಅಂದರೆ ಕರೆಂಟ್ ಐತಿ. ಮತ್ತು ಎದ್ರ ಮೇಲೆ ಡಿಪೆಂಡ್ ಆಕೈತಿ ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್. ಈಗ ಲೆಂತ್ ಹೆಚ್ಚಂದ್ರೆ ರೆಸಿಸ್ಟೆನ್ಸ್ನು ಹೆಚ್ಚಾಕೈತಿ. ಈಗ ಏರಿಯಾ ಹೆಚ್ಚಾತಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಕೈತಿ. ಮತ್ತು ಈ ನೇಚರ್ ಆಫ್ ಮೆಟೀರಿಯಲ್ ಯಾವ ರೀತಿ ಐತಂತ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಮತ್ತು ಇನ್ನೊಂದು ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಕೈತಿ. ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕು ಫಾರ್ಮುಲಾ ರಿವಿಷನ್ ಸಂಬಂಧ ರೆಸಿಸ್ಟೆನ್ಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಬೈ ಐ. ಯಾಕಂದ್ರೆ ವಿ ಈಕ್ವಲ್ ಟು ಐ ಆರ್ ಐತೆ, ನಮ್ಗೆ ಆರ್ ಬೇಕಾಯ್ತಂದ್ರೆ ವಿ ಬೈ ಐ ಬಿಡ್ತೈತಿ. ನಮ್ಗೆ ಇಷ್ಟು ನೆನ್ಪಿಟ್ಕೋಬೇಕು ಓಮ್ಸ್ ಲಾ ರಿಲೇಷನ್ ಬಿಟ್ವೀನ್ ಕರೆಂಟ್, ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ರೆಸಿಸ್ಟಿವಿಟಿ. ಎವ್ರಿ ಮೆಟೀರಿಯಲ್ ಹ್ಯಾಸ್ ಇಟ್ಸ್ ಓನ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆ್ಯಂಡ್ ಏರಿಯಾ. ಪ್ರತಿಯೊಂದು ವಸ್ತುಗೆ ಅದರದ್ದೇ ಆದಂಥ ಪ್ರತಿರೋಧ ಶಕ್ತಿ ಪ್ರತಿಯೊಂದು ಲೆಂತ್ಗೆ ಮತ್ತು ಏರಿಯಾಗೆ ಇರ್ತೈತಿ. ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಪಿ ಇಂಟು ಎಲ್ ಬೈ ಎ. ಪಿ ಅಂದರೆ ರೆಸಿಸ್ಟಿವಿಟಿ, ಎಲ್ ಅಂದರೆ ಲೆಂತ್ ಆಫ್ ದ ಕಂಡಕ್ಟರ್, ಎ ಅಂದರೆ ಏರಿಯಾ ಆಫ್ ದ ಕಂಡಕ್ಟರ್. ಮತ್ತು ನಾವು ಏನು ನೆನ್ಪಿಟ್ಕೋಬೇಕಂದ್ರೆ
ನಮ್ದು ಲಾಂಗರ್ ವೈರ್ ಇರ್ತದೆ ರೆಸಿಸ್ಟೆನ್ಸ್ ಕಮ್ಮಿ ಇರ್ತೈತಿ, ಲೆಸ್ ರೆಸಿಸ್ಟೆನ್ಸ್. ವೈರ್ ಎಲ್ರಿ ದಪ್ಪ ಮತ್ತು ಎಲ್ರಿ ವೈರ್ ಎಲ್ರಿ ಸಣ್ಣದು ಇತ್ತಂದ್ರೆ ಅದ್ರ ರೆಸಿಸ್ಟೆನ್ಸ್ ಜಾಸ್ತಿ ಅದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರ್ತೈತಿ. ಮತ್ತು ನಾವು ನೆನ್ಪಿಟ್ಕೋಬೇಕು ಅಂತಂದ್ರೆ ಯೂನಿಟ್ ಏನಿತ್ತಂದ್ರೆ ಓಮ್ ಮೀಟ್ರ್ ಐತಿ. ಮತ್ತು ಮೆಟಲ್ಸ್ದ ರೆಸಿಸ್ಟಿವಿಟಿ ಯಾವತ್ತು ಕಡಿಮೆ ಇರ್ತೈತಿ, ಇನ್ಸುಲೇಟರ್ ರೆಸಿಸ್ಟಿವಿಟಿ ಯಾವತ್ತು ಹೈ ಇರ್ತೈತಿ ಅಂತ ಜಾಸ್ತಿ ಇರ್ತೈತಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಒಳಗೆ ಒಂದೇದ ಸಿರೀಸ್ ಕನೆಕ್ಷನ್ ಅಂದ್ರೆ ನಮ್ಮ ರೆಜಿಸ್ಟರ್ಸ್ಗಳು ಏನಿದಾವಲ್ಲ ಹಾರಿಜೆಂಟಲಿ ಅರೇಂಜ್ ಮಾಡಿದ್ದೇವೆ ನಾವು. ಏನಂದ್ರೆ ಹಾರಿಜೆಂಟಲಿ ನಮ್ಮ ರೆಜಿಸ್ಟರ್ಸ್ನೆಲ್ಲ ಅರೇಂಜ್ ಮಾಡಿದೆವು. ಮತ್ತು ಕರೆಂಟ್ ಎಲ್ಲರ ಕಡೆ ಸೇಮ್ ಫ್ಲೋ ಆಕೈತಿ, ಸೇಮ್ ಕರೆಂಟ್ ಫ್ಲೋಸ್ ಥ್ರೂ ಆಲ್. ಎಲ್ಲ ಕಡೆ ಕರೆಂಟ್ ರೆಜಿಸ್ಟರ್ ಒಳಗೆ ಸೇಮಾಗಿ ಫ್ಲೋ ಆಕೈತಿ. ಮತ್ತು ನಾವು ಇದ್ರದ್ದು ಫಾರ್ಮುಲಾ ಏನಂದ್ರೆ R=R1 + R2 + R3. ಮತ್ತು ಟೋಟಲಿ ರೆಸಿಸ್ಟೆನ್ಸ್ ಏನಾಕೈತಿ ಇನ್ಕ್ರೀಸ್ ಅಂದ್ರೆ ಜಾಸ್ತಿ ಆಕೈತಿ, ಟೋಟಲ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್. ಕಾಂಬಿನೇಷನ್ ಆಫ್ ರೆಜಿಸ್ಟರ್ ಒಳಗೆ ಸೆಕೆಂಡ್ ಒನ್ ಯಾವ್ದು ಬರುತ್ತೆ, ಪ್ಯಾರಲಲ್ ಕನೆಕ್ಷನ್ ಬರ್ತೈತಿ. ಇದ್ರೊಳಗೆ ವೋಲ್ಟೇಜ್ ಎಲ್ಲ ಕಡೆ ಸೇಮ್ ಇರ್ತೈತಿ ಅಕ್ರಾಸ್ ಆಲ್. ಮತ್ತು ಇದ್ರ ಫಾರ್ಮುಲಾ ಏನೈತೆ 1/R = 1/R1 + 1/R2 + 1/R3 ಅಂತ ಬರ್ತೈತಿ. ಮತ್ತು ಇದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಕಡಿಮೆ ಆಕೈತಿ, ಯಾಕಂದರೆ ಇದು ಪ್ಯಾರಲಲ್ ಇರ್ತೀವಿ, ಒಂದ್ರ ಮೇಲೆ ಒಂದು ರೆಜಿಸ್ಟರ್ ಇರ್ತಾವೆ, ಅದಕ್ಕೆ ಇದ್ರ ಕಡಿಮೆ ಆಕೈತಿ ರೆಸಿಸ್ಟೆನ್ಸ. ಮತ್ತು ಇನ್ನೊಂದು ಏನಂದ್ರೆ ಬೇಸಿಕಲಿ ಇದು ಒಂದ್ರ ಮೇಲೆ ಒಂದು ಇರ್ತೈತಿ. ಸೀರೀಸ್ ಯಾವತ್ತು ಹಾರಿಜೆಂಟಲಿ ಅರೇಂಜ್ ಆಗಿರ್ತೈತಿ, ಹಾರಿಜೆಂಟಲ್ ಲೈನ್ ಒಳಗೆ ಅರೇಂಜ್ ಆಗಿರ್ತೈತಿ. ಇದು ವರ್ಟಿಕಲ್ ಲೈನ್ ಒಳಗೆ ಇರ್ತೈತಿ, ಬಟ್ ಇದು ಹಾರಿಜೆಂಟಲ್ ಅರೇಂಜ್ ಆಗಿರ್ತೈತಿ. ಮತ್ತು ಇದ್ರೊಳಗೆ ವೋಲ್ಟೇಜ್ ಅಕ್ರಾಸ್ ಸೇಮ್ ಇರ್ತೈತಿ. ಮತ್ತು ಸೀರೀಸ್ ಒಳಗೆ ಕರೆಂಟ್ ಸೇಮ್ ಇರ್ತೈತಿ. ಅದು R=R1 + R2 + R3 ಬರ್ತೈತಿ. ಮತ್ತು ಇದ್ರ ಯೂಸಸ್ ಎಲ್ಲೆಲ್ಲಿ ಹಾಕಿತ್ತಂದ್ರೆ ಇದ್ರ ಯೂಸಸ್ ಒಂದೇದ ಸೀರೀಸ್ ಎಲ್ಲಿ ಯೂಸ್ ಆಕೈತಿ ಫ್ಯಾನ್ಸ್, ಲೈಟ. ಪ್ಯಾರಲ್ ಎಲ್ಲಿ ಯೂಸ್ ಆಕೈತೆ, ಮನಿ ವೈರಿಂಗ್, ಅದು ಎಲ್ಲ ಯೂಸ್ ಆಕೈತಿ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವತ್ತಂದ್ರೆ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಎನರ್ಜಿ. ಎಲೆಕ್ಟ್ರಿಕ್ ಪವರ್ ಅಂದ್ರೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂದ್ರೆ ನಾವು ಎಲೆಕ್ಟ್ರಿಸಿಟಿ ಎಷ್ಟು ಯೂಸ್ ಮಾಡಿದೀವಿ ಅವ್ರು ಎಷ್ಟು ಜನ್ರೇಟ್ ಮಾಡಿದೀವಿ ಅದಕ್ಕೆ ಎಲೆಕ್ಟ್ರಿಕ್ ಪವರ್ ಅಂತಾರೆ. ಇದಕ್ಕೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತಾರೆ. ನೆಕ್ಸ್ಟ್ ಫಾರ್ಮುಲಾ ಏನು ಬರಿಬೋದು ಅಂದ್ರೆ P=VI ಅಂದ್ರೆ ಇದು ಪವರ್ದು ಫಾರ್ಮುಲಾ ಐತಿ. ನಾವು ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಏನು ಬರಿಬೋದು ಅಂದ್ರೆ I² R = V²/R. ಮತ್ತು ಇದ್ರ ಯೂನಿಟ್ ಏನೈತೆ ಅಂದ್ರೆ ವ್ಯಾಟ್. ಮತ್ತು 1 kW ಅಂದ್ರೆ 1000 ವ್ಯಾಟ್. ಮತ್ತು ನಾವು ಇಷ್ಟು ನೆನ್ಪಿಟ್ಕೋಬೇಕು, ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಎನರ್ಜಿ ಅಂದ್ರೆ ನಾವು ಎಲೆಕ್ಟ್ರಿಸಿಟಿನ ಎಷ್ಟು ಬಳಕೆ ಮಾಡಿದ್ವಿ, ಎಷ್ಟು ಯೂಸ್ ಮಾಡ್ಕೊಂಡೆವು, ಕನ್ಸ್ಯೂಮ್ ಮಾಡ್ಕೊಂಡೆವು, ಆ್ಯಂಡ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ವಿ ಅಂದ್ರೆ ಎಷ್ಟು ಜನ್ರೇಟ್ ಮಾಡಿದ್ವಿ ಎಲೆಕ್ಟ್ರಿಸಿಟಿ. ಇದನ್ನು ನಾವು ನೆನ್ಪಿಟ್ಕೋಬೇಕು ಬೇಸಿಕ್ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಎನರ್ಜಿ ಅಂದ್ರೆ. ಮತ್ತು ಇದ್ರ ಯೂನಿಟ್ ಯಾವುದಂದ್ರೆ ವ್ಯಾಟ. ಇದ್ರ ಫಾರ್ಮುಲಾ ಏನಂದ್ರೆ P= ಇದು ವೋಲ್ಟೇಜ್ ಇಂಟು ಕರೆಂಟ. ಮತ್ತು 1 kW = 1000 ವ್ಯಾಟ್. ಹೆಂಗೆ ನಾವು 1 kg 1000 ಗ್ರಾಮ್ ಅಂತಲ್ಲ, ಅದೇ ರೀತಿ ಇದು ಇಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಎಷ್ಟು ಟೋಟಲ್ ಕರೆಂಟನ್ನು ಯೂಸ್ ಮಾಡಿದ್ದಾರೆ, ಒಂದು ಅಪ್ಲಯನ್ಸ್ ಅಂದ್ರೆ ಒಂದು ವಸ್ತು ಒಳಗೆ ಎಷ್ಟು ಎಲೆಕ್ಟ್ರಿಕ್ ಕರೆಂಟನ್ನು ಯೂಸ್ ಮಾಡಿದ್ದಾರೆ ಟೋಟಲ್ ಟೈಮ್ ಒಳಗೆ, ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಅಂತಾರೆ. ಎಲೆಕ್ಟ್ರಿಕಲ್ ಎನರ್ಜಿ = P×T ಅಂದರೆ ಪವರ್ ಇಂಟು ಟೈಮ್. ನಮ್ಮದು ಪವರ್ ಫಾರ್ಮುಲಾ ಏನಿತ್ತು, P=VI ವೋಲ್ಟೇಜ್ ಇಂಟು ಕರೆಂಟ್ ಇತ್ತು. ಅದೇ ರೀತಿ ಇದ್ರ ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ಟೋಟಲ್ ಎಲ್ಲ ಓವರ್ ಆಲ್ ಇದ್ರ ಫಾರ್ಮುಲಾ ಏನು ಬರ್ತಿತ್ತು, ವೋಲ್ಟೇಜ್ ಇಂಟು ಕರೆಂಟ್ ಇಂಟು ಟೈಮ್. ಮತ್ತು ಇದ್ರ ಎಲೆಕ್ಟ್ರಿಕಲ್ ಎನರ್ಜಿ ಯೂನಿಟ್ ಏನಂದ್ರೆ ಜೌಲ್ ಆರ್ ಕಿಲೋವ್ಯಾಟ್. ಮತ್ತು 1 kW = 3.6 × 10⁶ ಜೌಲ್ಸ್. ಎಲೆಕ್ಟ್ರಿಸಿಟಿ ಬಿಲ್ ಇಸ್ ಬೇಸ್ಡ್ ಆನ್ kW/h. ನಮ್ದೆಲ್ಲ ಮನೆ ಒಳಗೆ ನಮ್ದೇನು ಕರೆಂಟ್ ಬಿಲ್ ಬರ್ತೈತಿ ಅಂದ್ರೆ ಲೈಟ್ ಬಿಲ್ ಬರ್ತೈತಿಲ್ಲ, ಅದು kW/h ಮೇಲೆ ಇರ್ತೈತಿ. ನಾವು ಎಷ್ಟು ಕಿಲೋವ್ಯಾಟ್ ಪ್ರತಿ ತಾಸು ನಾವು ಖರ್ಚು ಮಾಡತ್ತೇವೆ ಎಲೆಕ್ಟ್ರಿಸಿಟಿದ, ಅದ್ರ ಮೇಲೆ ನಮ್ಮ KB ದವ್ರ ಎಲೆಕ್ಟ್ರಿಕ್ ಬಿಲ್ಲನ್ನು ಕೊಡ್ತಾರೆ. ಇಷ್ಟ ನಮ್ದು ಎಲೆಕ್ಟ್ರಿಕಲ್ ಎನರ್ಜಿ. ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನು ನೆನ್ಪಿಟ್ಕೋಬೇಕು, ಟೋಟಲ್ ಎಷ್ಟು ನಾವು ಎಲೆಕ್ಟ್ರಿಸಿಟಿಯನ್ನು ಬಳಕೆ ಮಾಡಿದೆವು ಅದಕ್ಕೆ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಅಂತೇವೆ. ಎಲೆಕ್ಟ್ರಿಕಲ್ ಎನರ್ಜಿ ಏನು ಬೇರೆ ಏನಿಲ್ಲ, ಎಲೆಕ್ಟ್ರಿಕ್ ಪವರ್ ಇಂಟು ಟೈಮ್ ಅಷ್ಟೇ ಐತಿ, ಎಲ್ಲ ಸೇಮ್ ಐತಿ. ಎಲೆಕ್ಟ್ರಿಕ್ ಪವರ್ದ ಫಾರ್ಮುಲಾ ಏನಿತ್ತು, P=VI ಇತ್ತು ಅಂದ್ರೆ ವೋಲ್ಟೇಜ್ ಇಂಟು ಕರೆಂಟ್ ಇತ್ತು. ಮತ್ತು ಅದು ಎಲೆಕ್ಟ್ರಿಕ್ ಎನರ್ಜಿದು ಫಾರ್ಮುಲಾ ಏನಿತ್ತು ಅಂದ್ರೆ ಇದ್ರದ ಏನು ಪವರ್ ಇಂಟು ಟೈಮ್ ಐತಿ, VIT ಐತಿ. ಇದ್ರ ಮತ್ತು ಯೂನಿಟ್ ಒಂದು ನೆನ್ಪಿಟ್ಕೋ, ಜೌಲ್ ಬರ್ತೈತಿ ಅವ್ರ kW/h ಬರ್ತೈತಿ. ಮತ್ತು 1 kW ಅಂದರೆ 3.6 × 10⁶ ಜೌಲ್ಸ. ಮತ್ತು ಎಲೆಕ್ಟ್ರಿಸಿಟಿ ಬಿಲ್ಸ್ ಎಲ್ಲ ಇದ್ರ ಮೇಲೆ ಕಿಲೋವ್ಯಾಟ್ ಮೇಲೆ ಕೊಡ್ತಾರೆ, ನಮ್ಗೆ ಇಷ್ಟ KBದವ್ರು ಕೊಡ್ತಾರೆ ಅಂತ. ನಮ್ಮ ಎಲೆಕ್ಟ್ರಿಕ್ ಎನರ್ಜಿ ಮತ್ತು ಎಲೆಕ್ಟ್ರಿಕ್ ಪವರ್ದ ಕಾನ್ಸೆಪ್ಟ್ನ ಕ್ರಿಸ್ಟಲೈನ್ ಆಗಿ ಕ್ಲಿಯರ್ ಮಾಡಿದೆ ನಿಮ್ಗೆ. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದೈತೆ ಅಂದ್ರೆ ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ವೆನ್ ಕರೆಂಟ್ ಪಾಸಸ್ ಥ್ರೂ ಅ ರೆಜಿಸ್ಟರ್ ಇಟ್ಸ್ ಗೆಟ್ ಹೀಟೆಡ್. ಜೋಲ್ಸ್ ಲಾ ಆಫ್ ಹೀಟಿಂಗ್. ಯಾವಾಗ ಕರೆಂಟ್ ಪಾಸ್ ಆಕೈತಿ ಒಂದು ವೈರ್ ಕಡೆಯಿಂದ ಅಥವಾ ರೆಜಿಸ್ಟರ್ಸ್ ಕಡೆಯಿಂದ, ಅವಾಗ ಅದು ಹೀಟ್ ಆಗಿಬಿಡ್ತೈತಿ ಅಂದ್ರೆ ಬಿಸಿ ಆಗಿಬಿಡ್ತೈತಿ.
ನೆಕ್ಸ್ಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನಿತ್ತಂದ್ರೆ ಜೌಲ್ದ ಲಾ ಏನಿತ್ತಂದ್ರೆ ಹೀಟಿಂಗ್ ಬಗ್ಗೆ ಹೆಚ್ ಅಂದರೆ ಹೀಟ್ ಪ್ರೊಡ್ಯೂಸ್ಡ್ ಈಸ್ ಈಕ್ವಲ್ ಟು I²RT. ನಾವು ಕರೆಂಟ್ ಯಾವಾಗ್ರೆ ಪಾಸ್ ಆಗಾಗ ರೆಜಿಸ್ಟರ್ ಕಡೆಯಿಂದ ಆ ಟೈಮ್ ಒಳಗೆ ಹೀಟ ಪ್ರೊಡ್ಯೂಸ್ ಆಕೈತಿ. ಇದು ಜೌಲ್ಸ್ ಲಾ ಆಫ್ ಹೀಟಿಂಗ್ ಐತಿ. ನಾವು ಬೇಸಿಕಲಿ ಜೌಲ್ಸ್ ಲಾ ಆಫ್ ಹೀಟಿಂಗ್ ಏನು ಹೇಳ್ಬೇಕಂದ್ರೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಈಸ್ ಅ process in which heat is produced when the current passes through a resistor at a time it gets heated ಅಂತ ನಾವು ಡೆಫಿನೇಷನ್ ಬರಿಬೋದು ಸಿಂಪಲ್ ವರ್ಡ್ ಒಳಗೆ. ನಮ್ದು ಓನ್ ಡೆಫಿನೇಷನ್ ಮಾಡ್ಕೊಂಡು ಬರಿಬೋದು ನಾವು ಅಷ್ಟು. ನೆಕ್ಸ್ಟ್ ಇದ್ರ ಯೂಸಸ್ ಎಲೆಕ್ಟ್ರಿಕ್ ಐರನ್ ಅಂದರೆ ಇಸ್ತ್ರಿ ಒಳಗೆ, ಹೀಟರ್ ಒಳಗೆ, ರೋಸ್ಟರ್ ಒಳಗೆ, ಬಲ್ಬ್ ಫಿಲಾಮೆಂಟ್ ಒಳಗೆ ಇದು ಜೌಲ್ಸ್ ಲಾ ಆಫ್ ಹೀಟಿಂಗ್ ಯೂಸ್ ಆಕೈತಿ. ಮತ್ತು ಮೋರ್ ಕರೆಂಟ್ ಎಷ್ಟು ಜಾಸ್ತಿ ಕರೆಂಟ್ ಇರ್ತಿದ್ದಿಲ್ಲ ಅಷ್ಟು ಹೀಟ, ಮತ್ತು ಎಷ್ಟು ಹೀಟ್ ಇರ್ತಿದ್ದಿಲ್ಲ ಅಷ್ಟು ಎನರ್ಜಿ ಲಾಸ್ಟ್ ಆಕೈತಿ. ಹೌದು, ಎಷ್ಟು ನಾವು ಸ್ಟ್ರೆಂತ್ ನಮ್ಮದೆಲ್ಲ ಸ್ಟ್ರೆಂತ್ ಎನರ್ಜಿ ಇದ್ರೊಳಗೆ ಹಾಕತ್ತೇವೆ. ಮೋರ್ ಕರೆಂಟ್ ಇತ್ತು ಮೋರ್ ಹೀಟ್ ಇದನ್ನ ಆಕೈತಿ ಮತ್ತು ಮೋರ್ ಎನರ್ಜಿನೂ ಲಾಸ್ಟ್ ಆಕೈತಿ. ನಾವು ಹೀಟಿಂಗ್ ಇಫೆಕ್ಟ್ ಆಫ್ ಕರೆಂಟ್ ಅಂದ್ರೆ ಏನು ತಿಳ್ಕೊಬೇಕು, ಎಷ್ಟು ಕರೆಂಟ್ ಜಾಸ್ತಿ ಇರ್ತಿದ್ದಿಲ್ಲ ಅಷ್ಟು ಎನರ್ಜಿ ಲಾಸ್ಟ್ ಆಕೈತಿ. ಅಷ್ಟು ಎನರ್ಜಿನ ನಾವು ಕನ್ಸ್ಯೂಮ್ ಮಾಡತ್ತೇವೆ. ಎಷ್ಟು ಕನ್ಸ್ಯೂಮ್ ಮಾಡ್ತೀವಲ್ಲ ಅಷ್ಟು ನಮ್ಮ ಎನರ್ಜಿ ಲಾಸ್ಟ್ ಆಕೈತಿ. ಮತ್ತು ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂದ್ರೆ ಏನು ನೆನ್ಪಿಟ್ಕೋಬೇಕು, H = I²RT. ಇಲ್ಲಿ ಹೆಚ್ಚಿನ ಹೀಟ್ ಪ್ರೊಡ್ಯೂಸ್, I ಅಂದ್ರೆ ಕರೆಂಟ್, R ರೆಸಿಸ್ಟೆನ್ಸ್, T ಅಂದ್ರೆ ಟೈಮ್. ಹೇಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನೋಡೋಣ ಬರ್ರಿ. ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಯಾವ್ಯಾವುದು ಅಂದ್ರೆ ಫಸ್ಟ್ ನಮ್ಗೆ ಏನು ಕೇಳಿದರು, ಕರೆಂಟ್ ಕೇಳಿದರು, ಅಂದ್ರೆ I ಕೇಳಿದರು. ನಮ್ಗೆ ಏನೇನು ಕೊಟ್ಟಾರ ಅಂದ್ರೆ ವ್ಯಾಲ್ಯೂಸ್ V = 12 ವೋಲ್ಟ್ ಅಂದ್ರೆ ವೋಲ್ಟೇಜ್ ಕೊಟ್ಟಾರ, ರೆಸಿಸ್ಟೆನ್ಸ್ 6 ಓಮ್ ಕೊಟ್ಟಾರ. ನಮ್ಗೇನು ಗೊತ್ತೈತಿ ಫಾರ್ಮುಲಾ, V = IR ಐತಿ. ಈಗ ನಮ್ಗೆ I ಬೇಕಾಗೈತಿ. ಇಲ್ಲಿ V = IR ಅಂದ್ರೆ ಇವೆರಡು I × R ಐತಿ. ಇಲ್ಲಿ ಸಪೋಸ್ ನಮ್ಗೆ I ಬೇಕಾಗಿತ್ತಂದ್ರೆ V/R ಆಕೈತಿ. ಯಾಕಂದ್ರೆ ಇದು ಮಲ್ಟಿಪ್ಲಿಕೇಶನ್ ಐತಿ, ಇಲ್ಲಿ ಡಿವೈಡ್ ಆಕೈತಿ. ಸಪೋಸ್ ಇದು ಒಂದು ವೇಳೆ ಏನು ಕೊಟ್ಟಿರಂದ್ರೆ V = I - R ಕೊಟ್ಟಿರಂದ್ರೆ ನಮ್ದು I ಫಾರ್ಮುಲಾ ಏನಾಕಿತ್ತು, I = V+R ಆಕಿತ್ತು. ಇಲ್ಲಿ ರೈಟ್ದಾಗ ಇದು ಮೈನಸ್ ಐತಿ, ಇಲ್ಲೋ ಅಂದ್ರೆ ಪ್ಲಸ್ ಆಕಿತ್ತು. ಅದಕ್ಕೆ ನಾವು ಈಗ ನಮ್ಮ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಡಿವೈಡ್ ಮಾಡಬೇಕು. ನೆಕ್ಸ್ಟ್ ಏನಂದ್ರೆ ನಮ್ದು V ವ್ಯಾಲ್ಯೂ ಎಷ್ಟು ಕೊಟ್ಟಾರೆ, 12 ವೋಲ್ಟ್ ಕೊಟ್ಟಾರೆ. ಮತ್ತು ರೆಸಿಸ್ಟೆನ್ಸ್ 6 ಓಮ್ ಕೊಟ್ಟಾರೆ. 12/6 6 1 6 2 ಮತ್ತು ಆನ್ಸರ್ 2 ಬರ್ತೈತಿ. ಇತರ SI ಯೂನಿಟ್ ಏನೈತಿ ಕರೆಂಟ್ದ ಆ್ಯಂಪೇರ್ ಐತಿ, ಅದಕ್ಕೆ 2 ಆ್ಯಂಪೇರ್ ಬಂತು. ಸೆಕೆಂಡ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಏನೈತೆ ಅಂದ್ರೆ ನಮ್ಗೆ ಏನು ಫೈಂಡ್ ಮಾಡಂದ್ರೆ ಫೈಂಡ್ ಪವರ್ P ಏನು ಫೈಂಡ್ ಮಾಡಂದ್ರೆ ನಮ್ಗೆ ಏನು ಗೊತ್ತೈತಿ, P ಫಾರ್ಮುಲಾ P = VI. ನಮ್ದು ವ್ಯಾಲ್ಯೂಷನ್ ಏನು ಕೊಟ್ಟಾರ, V 220 ಕೊಟ್ಟಾರ ಆ್ಯಂಡ್ I 2 ಆ್ಯಂಪೇರ್ ಕೊಟ್ಟಾರ. ನಮ್ದು 220 ಬರ್ಕೋತನ್ನ ಇಂಟು I ಎಷ್ಟು ಐತಿ, 2 ಆ್ಯಂಪೇರ್ ಐತಿ. 2 ಬರ್ಕೊಂಡು 220 × 2 440 ಬರ್ತೈತಿ. ನಮ್ದು ಪವರ್ದ SI ಯೂನಿಟ್ ಏನೈತಿ ಅಂದ್ರೆ ವ್ಯಾಟ್ ಐತಿ, ಅದಕ್ಕೆ ಇಲ್ಲಿ W ಅಂತ ಬರಿತಾನೆ. ನಮ್ಮ ಆನ್ಸರ್ ಏನು ಬಂತು, 440 ವ್ಯಾಟ್ ಅಂತ ಬಂತು. ನಮ್ಮ ಥರ್ಡ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಏನೈತೆ ಅಂದ್ರೆ ಫೈಂಡ್ ಹೀಟ್ ಎನರ್ಜಿ ಫೈಂಡ್ ಮಾಡೋಕ್ಕೆ ಹೇಳಿದಾರೆ. ನಮ್ಗೆ ಏನೇ ವ್ಯಾಲ್ಯೂಸ್ ಕೊಟ್ಟಾರ, I ಅಂದ್ರೆ ಕರೆಂಟ್ ಕೊಟ್ಟಾರ, R ಅಂದ್ರೆ ರೆಸಿಸ್ಟೆನ್ಸ್ ಕೊಟ್ಟಾರ, T ಅಂದ್ರೆ ಟೈಮ್ ಕೊಟ್ಟಾರ. ಇದು ನಮ್ಮ ಫಾರ್ಮುಲಾ ಏನು ಗೊತ್ತೈತೆ ಅಂದ್ರೆ ಹೀಟ್ ಎನರ್ಜಿದ H = I² × R × T ಅಂತ ಕೊಟ್ಟಾರ. ನಮ್ಗೆ ಇಷ್ಟು ನಂಗೆ ಗೊತ್ತೈತಿ. ನಮ್ದು ಐದು ವ್ಯಾಲ್ಯೂ ಎಷ್ಟು ಕೊಟ್ಟಾರ, I² ಅಂದರೆ 2² ಬರ್ಕೋತೀನಿ, ಇಂಟು 5 ಬರ್ಕೋತೀನಿ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಮತ್ತು ಟೈಮ್ ವ್ಯಾಲ್ಯೂ 10 ಬರ್ಕೋತೀನಿ. 2² 4 ಆಕೈತಿ. 4 × 5 × 10 ಬರ್ಕೋತಾನ. 4 × 5 20 ಆಕೈತಿ. 20 × 10 ಬರ್ಕೋತಾನ. ನಮ್ದು ಆನ್ಸರ್ ಏನು ಸಿಗ್ತೈತಿ ಅಂದ್ರೆ 200 ಸಿಗ್ತೈತಿ. ಮತ್ತು ಹೀಟ್ ಎನರ್ಜಿದ ಏನು SI ಯೂನಿಟ್ ಐತಿ ಅಂದ್ರೆ ಜೌಲ್ ಐತಿ. ಅದಕ್ಕೆ ನಮ್ದು ಆನ್ಸರ್ ಏನು ಆಕೈತಿ ಅಂದ್ರೆ 200 ಜೌಲ್ ಆಕೈತಿ. ಇವ ನಮ್ಮ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಇದ್ದು ಇದ್ರದ್ದು ಆನ್ಸರ್ಸ್ ನೋಡ್ರಿ. ಕರೆಂಟ್ ಅದ, ಪವರ್ ಅದ, ಮತ್ತು ಹೀಟ್ ಎನರ್ಜಿ ಅದ. ಇವು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ನಮ್ದು ಕ್ವಿಕ್ ರಿವಿಷನ್ ಆ್ಯಂಡ್ ಕನ್ಕ್ಲೂಷನ್ ಏನೈತೆ ಅಂದ್ರೆ ನಾವು ಪಟ್ನ ರಿಕಾಪ್ ಮಾಡೋಣ ಬರೀ ಏನೇನು ಕಲ್ತೀವಂತ. I = Q/T. I ಅಂದ್ರೆ ಕರೆಂಟ, Q ಅಂದ್ರೆ ಚಾರ್ಜ್ ಬೈ ಟೈಮ. ನಮ್ದು I = ಚಾರ್ಜ್ ಬೈ ಟೈಮ್ ಆಕೈತಿ. V ಅಂದ್ರೆ ವೋಲ್ಟೇಜ, V = W/ಚಾರ್ಜ್ ಅಂದ್ರೆ ಏನು, ವರ್ಕ್ ಡನ್ ಬೈ ಚಾರ್ಜ್ ಆಯ್ತಾ. ಓಮ್ಸ್ ಲಾ ಏನು ಅಂದ್ರೆ ಇಟ್ ಈಸ್ ರಿಲೇಷನ್ ಬಿಟ್ವೀನ್ ಕರೆಂಟ್, ವೋಲ್ಟೇಜ್ ಆ್ಯಂಡ್ ರೆಸಿಸ್ಟೆನ್ಸ್. ಅದಕ್ಕೇನಾಕೈತಿ, ವೋಲ್ಟೇಜ್ = ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಮತ್ತು ರೆಸಿಸ್ಟೆನ್ಸ್ P ಅಂದರೆ ರೆಸಿಸ್ಟಿವಿಟಿ ಇಂಟು L/A ಅಂದ್ರೆ ಲೆಂತ್ ಆಫ್ ಅ ಕಂಡಕ್ಟರ್ ಡಿವೈಡೆಡ್ ಬೈ ಏರಿಯಾ ಆಫ್ ಅ ಕಂಡಕ್ಟರ್. ಪವರ್ = VI, ವೋಲ್ಟೇಜ್ ಇಂಟು ಕರೆಂಟ್. ಎನರ್ಜಿ = VIT ಅಂದ್ರೆ ವೋಲ್ಟೇಜ್ ಕರೆಂಟ್ ಇಂಟು ಟೈಮ್. ಹೀಟಿಂಗ್ ಇಫೆಕ್ಟ್ ಆಫ್ ಏನಾಕೈತೆ ಅಂದ್ರೆ ಫಾರ್ಮುಲಾ I²RT ಅಂದ್ರೆ ಹೀಟ್ ಪ್ರೊಡ್ಯೂಸ್ H = I²RT ಆಕೈತೆ. ಅಂದ್ರೆ ದ್ಯಾಟ್ಸ್ ಇಟ್ ಅಪ್ಕಮಿಂಗ್ ಟಾಪರ್ಸ್. ನಿಮ್ದೆಲ್ಲ ಚಾಪ್ಟರ್ ಈಗ ನಿಮ್ಗೆ ಗೊತ್ತೈತಿ. ಎಲೆಕ್ಟ್ರಿಸಿಟಿ ನಿಮ್ಗೆ 15 ಮಿನಿಟ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ನೀವು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ದು SSLC ಸ್ಟಡಿ ಸ್ಕ್ವಾಡ್ ಬೈ HU ಪ್ರತೀಕ ನಿಮಗೆಲ್ಲ ಟಾಪರ್ ಲೆವೆಲ್ ಕಂಟೆಂಟ್ನ ಕೊಡ್ತೀನಿ. ನಿಮ್ಗೆ ಡೈಲಿ ಕಂಟೆಂಟ್ ಕೊಡ್ತೀನಿ
ಮತ್ತು 1 ಅವರ್ ಚಾಪ್ಟರ್ನ ನಿಮ್ಗೆ ಜಸ್ಟ್ 15 ಮಿನಿಟ್ಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಕಾನ್ಸೆಪ್ಟ್ನ ಕ್ರಿಸ್ಟಲ್ ಕ್ಲಿಯರ್ ಮಾಡ್ತೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿರಿ. ನಿಮ್ಗೆ SSLC ಸ್ಟಡಿ ಸ್ಕ್ವಾಡ್ ಬೈ ಹೆಚ್ಚು ಪ್ರತೀಕ್ ಮತ್ತು ಸಿಗೋಣ ನಾಳೆ.